ಸೊ ನೋಡ್ಬೋದು ಇವ್ರ ಹೆಸರು ಆನಂದ್ ಅಂತ. ಇವರಿಗೆ ಒಂದು ನಮಗೆ ಪರಿಚಯ ಆಗಿ ಇವರು ಒಂದು 8 ವರ್ಷದ ಮೇಲೆ ಆಯಿತು ಅನಿಸುತ್ತೆ ಯೋಗಿಗೆ ಪರಿಚಯ ಆಗಿ. ನಮ್ಮ ಆಶ್ರಮಕ್ಕೆ ಮಾಡೋದು ಫಸ್ಟ್ ಇವರೇ ಬಂದಿದ್ದು. ಆಶ್ರಮಕ್ಕೂ ಮುಂಚೆ ಪರಿಚಯ? ಹೌದು, ಆಶ್ರಮಕ್ಕಿಂತ ಮುಂಚೆ ಇವರ ಡ್ರೈವ್ ಮಾಡ್ಕೊಂಡಿದ್ದೆ. ಅಣ್ಣ ನಾನು ಇಬ್ರು ಡ್ಯೂಟಿ ಮಾಡ್ತಾ ಇದ್ವಿ. ಅಣ್ಣ ಒಂದಿನ ಹೋದ್ರೆ ನಾನು ಒಂದು ದಿನ ಹೋದೆ. ಅಣ್ಣ ನಮ್ಮ ಮನೆ ಫಸ್ಟೇ ಪರಿಚಯ ಸರ್. ಅಣ್ಣ ಫಸ್ಟಿಂದ ಪರಿಚಯ, ಒಂದು 15 ವರ್ಷದ ಪರಿಚಯ. ಅಣ್ಣ ತಮ್ಮ ಫ್ರೆಂಡಿಗೆ ಬೈದ, ಆ ಫ್ರೆಂಡ್ ನನ್ನ ಫ್ರೆಂಡ್ ಅವನು, ನಾ ಇಬ್ರು ಕ್ಲೋಸ್ ಫ್ರೆಂಡ್. ಅವ್ನು ಡೆತ್ ಆದ. ಅವಾಗ 500 ರೂಪಾಯಿ ಇರಲಿಲ್ಲ. 500 ರೂಪಾಯಿ ಇದ್ರೆ ಬದುಕಿರೋ ನಾವು. ತುಂಬಾ ಕಷ್ಟ ಅಂದ್ರೆ ಕಷ್ಟವಾಗಿತ್ತು ಲಾಸ್ಟ್ ಟೈಮಲ್ಲೂ. ಇದೆಲ್ಲ ಹೆಂಗಾಯ್ತು ಹೇಳಿ? ಆಕ್ಸಿಡೆಂಟ್ ಆಯ್ತು ಸರ್. ಸ್ವಲ್ಪ ಈ ಕಡೆ ತಿರುಗಿ. ಹೇಗಾಯ್ತು ಆಕ್ಸಿಡೆಂಟ್? ಇಲ್ಲಿ ಹೆಬ್ಬಾಳ ಹತ್ರ ನಾನು ಆರಾಮ್ಸರಿ ಕೆಲಸ ಮಾಡ್ತಿದ್ದೆ, ಅವಾಗ ಆಗಿದ್ದು ಸರ್. 5 ವರ್ಷ ಆಯ್ತು ಆಕ್ಸಿಡೆಂಟ್ ಆಗಿ. 5 ವರ್ಷ ಆಕ್ಸಿಡೆಂಟ್ ಆಗಿ 5 ವರ್ಷ. ಈ ತಲೆ ಚಿಪ್ಪೆತ್ತಿ ಹೊಟ್ಟೆ ಒಳಗಡೆ ಇಟ್ಟಿದ್ರು ಸರ್ ನೋಡಿ. ಇಲ್ಲ ತೆಗೆದು ಮತ್ತೆ ಅಲ್ಲೇ ಇಟ್ಟಿದ್ರು. ವಾಯ್ಸ್ ಕ್ಲಿಯರ್ ಆಗಿದ್ದು. ಅದಕ್ಕಿಂತ ಮುಂಚೆ ನಾನು ಮಾತಾಡಿದ 1 ನಿಮಿಷಕ್ಕೂ ಮರ್ತೋತಿದ್ದೆ. 1 ನಿಮಿಷಕ್ಕೆ ನನ್ಗೆ ಜ್ಞಾನನೇ ಇರ್ತಾ ಇಲ್ಲ. ಮನೆಗೆ ಟ್ರೀಟ್ಮೆಂಟ್, ಬಾಡಿಗೆ ಮನೇಲಿ ಇದ್ದಿದ್ದು, ಮನೆಯಲ್ಲೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. ಮನೆಯಲ್ಲೇ ಇದ್ದೆ ನಾನು. ಕೆಳಗೆ ಮಲ್ಕೊಂಡ್ರೆ ಸರ್ ಎದ್ದೇಳಕ್ಕಾಗ್ತಿರ್ಲಿಲ್ಲ. ಕೆಳಗೆ ಮಲ್ಕೊಂಡ್ರೆ ಎದ್ದೇಳಕ್ಕಾಗ್ತಿರ್ಲಿಲ್ಲ. ಸೊ ಫಸ್ಟು ಜನರ ಹತ್ರ ಭಿಕ್ಷೆ ಅಂತ ಬೇಡಿದ್ದು ಈತನಿಗೆ ಮಾತ್ರ. ನಿಮ್ಮ ಕೈಲಾದಂಥ 1 ರೂಪಾಯಿ ಕೊಡಿ ಅಂತ ಕೇಳಿದ್ದು ಇವನ ವಿಡಿಯೋಗೆ. ಸೊ ಇವರಿಗೆ ತಂದೆ, ಅವರ ಅಮ್ಮ ಇದ್ದಾರೆ, ಹೆಂಡತಿ ಇದ್ದಾರೆ, 2 ಮಕ್ಕಳು ಕೂಡ ಇದ್ದಾರೆ. ಸೊ ಈ ಥರ ಪರಿಸ್ಥಿತಿಲಿದ್ದಾಗ ನಾವು ಕಾಲ್ ಮಾಡಿದಾಗ ನೀವೇನಾದರೂ ಮಾಡ್ಕೊಳ್ಳಿ, ಅವ್ನು ಸತ್ತರೆ ಸಾಯ್ಲಿ ಬಿಡಿ, ನಾನು ಬರಲ್ಲ ಅಂತ ಇವ್ರ ಹೆಂಡತಿ ಒಂದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದು. ನಿಜವಾಗ್ಲೂ ಬೇಜಾರಾಯಿತು. ಇವ್ನು ಚೆನ್ನಾಗಿದ್ದಾಗ ಅವಳು ಇವ್ರ ಜೊತೆ ಇದ್ದು ಅವ್ರಿಗೇನು ಬೇಕೋ ದುಡ್ಡು ತಿಂದು ಅವ್ರ ಮಕ್ಕಳೆಲ್ಲ ನೋಡ್ಕೊಂಡು ಚೆನ್ನಾಗಿ ನೋಡ್ಕೊಂಡ್ರು. ಬಟ್ ಇವನು ಈ ಪರಿಸ್ಥಿತಿಲಿ ಇದ್ದಾನೆ ಅಂತ ಹಾಸ್ಪಿಟಲ್ ಫೋನ್ ಮಾಡಿದಾಗ ಅವ್ರಿಗೆ ರೆಸ್ಪಾನ್ಸೇ ಮಾಡಲಿಲ್ಲ. ಇವನಿಗೆ ಹಾಸ್ಪಿಟ್ಲ್ ಖರ್ಚಿಂದ ಇವನ್ನ ನೋಡ್ಕೊಳ್ಳೋದ್ರಿಂದ ಇವನಿಗೆ ಟ್ರೀಟ್ಮೆಂಟ್ ಕೊಡ್ಸೋದ್ರೆ ಈಗಲೂ ಕೂಡ ಯೋಗಿನೇ ನೋಡ್ಕೊತಿರೋದು. ಸೊ ಯಾವ ಥರ ಅಂದರೆ ಸಣ್ಣ ಮಗುನ ಥರ ಕೇರ್ ಮಾಡಿದ್ದೀವಿ ಸರ್ ಈತನಿಗೆ. ಕಂಪ್ಲೀಟ್ ಒಂದು 6-7 ತಿಂಗಳು. ಹೇಳಪ್ಪ. 6-7 ತಿಂಗಳಲ್ಲ, ಇನ್ನೂ ಜಾಸ್ತಿ ಆಯಿತು. 1 ವರ್ಷ 1.5 ವರ್ಷ ಮನೇಲಿದೆ ಸರ್. ಹೌದು, ಡೈಪರ್ 1 ವರ್ಷ ಡೈಪರ್ ಹಾಕಿದ್ದು. ದಯ್ಯ ಅಂತಿದ್ದ ಸರ್. ಹೌದು ಪಾಪ ನೆನ್ಸ್ಕೊಬೇಕು, ಅವನ ಪ್ರಾಣ ಕಾಪಾಡಿದ್ದೆ ಅವನು. ನಾನು ಮಲ್ಕೊಂಡಿದ್ರೆ 7 ತಿಂಗಳು ಕೋಮದಲ್ಲಿದ್ದೆ ಸರ್. ನಾನು ಪ್ರತಿಯೊಂದು ಕಾಪಾಡ್ದ ಅವನು. ಸರ್ ಯೋಗಿ ತಮ್ಮ, ಅವ್ರ ಫ್ರೆಂಡು. ಸೊ ಆತ ಇವನ್ನ ನೋಡ್ಕೊಂಡಿದ್ದು ಪಾಪ. 7 ತಿಂಗಳು ಕೋಮದಲ್ಲೇ ಸರ್. ನಾನು 7 ತಿಂಗಳು ಮಲ್ಕೊಂಡ್ರೆ ಸಾಕು, ಮಲ್ಕೊಂಡ್ರೆ ಎದ್ದು ಬಂದು ಯಾಕೋ ಯಾಕೋ ಅಂದ್ಬಿಟ್ಟು ಮಗು ಥರ ಟ್ರೀಟ್ಮೆಂಟ್ ಕೊಟ್ಟಿದ್ದ ನನಗೆ. ಡೈಪರ್ ಹಾಕೋ ಪ್ರತಿಯೊಂದು ಮಾಡಿದ್ದು ಅವನು. ಅವನಿಲ್ಲ ಅಂದ್ರೆ ನಾನು ಇಷ್ಟೊತ್ತಿಗೆ ಯಾವಾಗ ಸತ್ತೋಗ್ಬಿಟ್ಟಿದ್ದೆ. 5 ವರ್ಷ ಆಗಿರೋ ಸತ್ತೋಗಿ. ಮೇಡಮ್ ಒಂದು ಕಾರಣದಲ್ಲಿ ಇವರೇನೇ ಸ್ಫೂರ್ತಿ ಆದ್ರೆ ನಿಮಗೆ ಆಶ್ರಮ ಮಾಡಿ? ಖಂಡಿತ ಸರ್. ಸ್ಟಾರ್ಟಿಂಗ್ ವಿಡಿಯೋ ಬಿಟ್ಟಿದೆ ಈತಂದು. ಸೊ ನಮಗೆ ಇವನು ಯಾಕೆ ಪರಿಚಯ, ಯೋಗಿ ಯಾಕೆ ಹೀಗೆಲ್ಲ ಮಾಡಿದ್ರು ಅಂದರೆ, ಯೋಗಿ ತಮ್ಮ ಸೊ ಇದೇ ಟಿ ವಿ ಕಾಯಿಲೆಯಿಂದ ಅವ್ನು ಡೆತ್ ಆಗಿದ್ದು. ಅವನು ಸತ್ತಾಗ ಅವನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನಮ್ಗೆ ಈಗಲೂ ಕಣ್ಣಲ್ಲಿ ನೀರು ಬರುತ್ತೆ. 500 ರೂಪಾಯಿ ಇರಲಿಲ್ಲ ಸರ್. ಇಲ್ಲೇ ನೀವು ಇಂದ್ರ ಅಲ್ವಪ್ಪ ಹಾಸ್ಪಿಟ್ಲ್, ಅದು ಯಾವುದು ಸರ್ ಹಾಸ್ಪಿಟ್ಲ್ ನೇಮ್ ಬರ್ತಿಲ್ಲ, ಇಂದ್ರ ಹಾಸ್ಪಿಟ್ಲ ಏನೋ ಬರುತ್ತಲ್ಲ, ಬೋರಿಂಗ್ ಹಾಸ್ಪಿಟ್ಲಿಂದ ಮುಂದೆ ಆತನ ಅಡ್ಮಿಟ್ ಮಾಡಿದಾಗ ಟಿ ವಿ ಕಾಯಿಲೆ ಅಂತ ಹೇಳಿದ್ರು. ಆತನಿಗೆ ಟ್ರೀಟ್ಮೆಂಟ್ ಕೊಡ್ಸೋಕ್ಕೂ ನಮ್ಮ ಹತ್ರ 1 ರೂಪಾಯಿ ಇರಲಿಲ್ಲ ಸರ್. ಯಾಕೆ ಅಂದರೆ ಅಲ್ಲಿ ದುಡಿಬೇಕಿತ್ತು, ನೋಡಬೇಕಿತ್ತು. ಯೋಗಿನೇ ದೊಡ್ಡ ಮಗ. ಯೋಗಿ ದುಡಿದ್ರೆ ಅಷ್ಟೇ ಅವ್ರ ಮನೆಯವ್ರನ್ನೆಲ್ಲ ನೋಡ್ಕೋಬೇಕಾಗಿತ್ತು. ನನ್ನ ತಾಯಿ, ನನ್ನ ಅತ್ತೆ, ನನ್ನ ಮಾವ, ಮೈದ, ನನ್ನನ್ನು. ಸೊ ಎಲ್ಲ ಎಂಟೈರ್ ಟೀಮ್ನ ಇವರೊಬ್ಬರೇ ನೋಡ್ಕೋಬೇಕಿತ್ತು. ಇವ್ರಿಗೆ ಬರೋ ಅವಾಗೆಲ್ಲ ಡ್ರೈವಿಂಗ್ ಅಂತ ಆದರೆ 100 ರೂಪಾಯಿ ಬರ್ತಿತ್ತು. 100 ರೂಪಾಯಿಲಿ ಇಷ್ಟು 7-8 ಜನಕ್ಕೆ 100 ರೂಪಾಯಿ ತೊಗೊಂಡು ಬಂದಾಗ ಅವರಿಗೆ ಎಲ್ಲ ಕೊಡಬೇಕಿತ್ತು ಹೊರತು ಆಚೆ ಏನು ಎತ್ತಿಡೋಕ್ಕೂ ಆಯ್ತಿರ್ಲಿಲ್ಲ ಸರ್. ಆ ಪರಿಸ್ಥಿತಿಲಿ ಅವನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾಗ ನಮ್ಮಿಂದ 1 ರೂಪಾಯಿನೂ ಅವ್ನಿಗೆ ಹೆಲ್ಪ್ ಮಾಡೋಕ್ಕಾಗಿಲ್ಲ. ಅವನಿಗೆ ಸತ್ತಾಗ ಒಂದು ಹೂವಿನ ಹಾರನೂ ನಮ್ಮ ಕೈಲಿ ಹಾಕೋಕ್ಕಾಗಿಲ್ಲ ಅಂತ ಈಗಲೂ ಕೊರಗಿದೆ. ತುಂಬ ಜನಕ್ಕೆ ಹಾರಗಳನ್ನ ಯಾಕೆ ಹಾಕ್ತೀರಾ, ಅಷ್ಟೊಂದೆಲ್ಲ ದುಬಾರಿ ಅಂತ ಹೇಳ್ತಾರೆ. ಸೊ ಪ್ರತಿಯೊಬ್ಬರಲ್ಲೂ ಹಾರ ಹಾಕ್ದಾಗ ನನ್ನ ತಮ್ಮ ಎಲ್ಲೋ ಬದುಕಿದ್ದಾನೆ, ಇವ್ರುಗಳ ಜೊತೆ ಎಲ್ಲ ಇದ್ದಾನೆ ಅಂತ. ಸೊ ಈತನಿಗೆ ಹೆಲ್ಪ್ ಮಾಡೋಕ್ಕೆ ಮೇಯ್ನ್ ಸಪೋರ್ಟೇ ಅವ್ರ ತಮ್ಮ. ಇವ್ನು ನೋಡಿದಾಗೆಲ್ಲ ಅವ್ರಿಗೆ ಅದೇ, ನನ್ನ ತಮ್ಮ ಎಲ್ಲೋ ಒಂದು ಕಡೆ ಬದುಕಿದ್ದಾನೆ, ಚೆನ್ನಾಗಿದ್ದಾನೆ, ಇವನೊಂದು ಬದುಕಿಸಿದ್ದೀನಿ, ಭಗವಂತಂಗೆ ಸಾಕಪ್ಪ, ಅವ್ನು ಸತ್ತ, ಅವನ ಬದಲು ಇವನ್ನೆರಡ ಉಳ್ಕೊಂಡವನೇ ಅನ್ನೋಕ್ಕೋಸ್ಕರ ಇವನಿಗೆ 16 ಲಕ್ಷ ಖರ್ಚು ಮಾಡಿದ್ದು ಸರ್ ಈತನಿಗೆ. 16 ಲಕ್ಷ 1 ವರ್ಷದ ಒಳಗಡೆ ಇವನಿಗೆ ಚಿಪ್ಪನ್ನ ಹಾಕಿಸ್ಬೇಕು ಅಂತ ಆಗಿದ್ದು. ನಮಗೆ ಆಗಲಿಲ್ಲ ಸರ್. ಸ್ವಲ್ಪ ಜನ ಸಪೋರ್ಟ್ ಮಾಡಿದ್ರು, ಸ್ವಲ್ಪ ಜನಕ್ಕೆ ಇಷ್ಟು ಅಂತ ಅಮೌಂಟ್ ಹೆಬ್ಬಾಳದಲ್ಲಿ ಮಾಡಿಸಿದ್ವಿ ಅವನಿಗೆ ಆಪರೇಷನ್, ಬೌತೀಸ್ ಹಾಸ್ಪಿಟಲ್ ಅಂತ. ಇದೆಲ್ಲ ಡೂಪ್ ಅಂತ ಕೆಲವರು ಹೇಳಿದ್ರು ಸರ್. ಡೂಪ್ ಇದೆಲ್ಲ ಫೇಕು, ಇದ್ರಲ್ಲಿ ಮಾಡ್ತಾರ, ಹಿಂಗೆಲ್ಲ ಮಾಡಲ್ಲ ಅಂತ ಫೇಕ್ ಅಂತ ಎಷ್ಟೋ ಜನ ಕಮೆಂಟ್ ಮಾಡಿದ್ರು. ಎಷ್ಟೋ ಜನ ನೋಡಿ ಅದು ಅನುಭವಿಸಿರೋಗಷ್ಟೇ ಗೊತ್ತಲ್ವಾ ಅಪ್ಪಿ. ಹೌದು, ಇದು ಅಂತಾರನ್ನ ಎಷ್ಟೋ ಜನ ನಿಮ್ಮ ಸಲ. ನಾನು ಹಾಸ್ಪಿಟಲ್ ಈ ಸರ್ ಯಾರು ಯಾಕೆ ಇದೇ ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಲ್ಲಿ ನಮ್ಮ ಫ್ರೆಂಡ್ ದಯ ಹೇಳಿದ್ದು ಇದೇ ಥರ ಆಗಿದೆ. 6 ಜನ ಸತ್ಯ, 3 ಜನ ನನ್ನ ಪಕ್ಕದ ಬೆಡ್ಗಳೆಲ್ಲ ಸತ್ತವರು. 3 ಜನ
ಅವನ್ನೆಲ್ಲ ಅಂದಿದ್ರೆ ನಾನು ಸುತ್ತೋಗ್ಬಿಡ್ತಿದ್ದೆ ಪಾಪ. ರಾತ್ರಿ ಡಾಕ್ಟ್ರು ಫೋನ್ ಮಾಡೋರು 12 ಗಂಟೆ 1 ಗಂಟೆ ರಾತ್ರಿಗೆ, ದಯವ್ರು ಎಲ್ಲಿದ್ರೆ ಬನ್ನಿ ಆನಂದವ್ರಿಗೆ ಇದು ತಗೊಂಡ್ಬೇಕು ಮೆಡಿಸಿನ್ ತಗೋಬೇಕು ಅಂತ ಫೋನ್ ಮಾಡೋರು. ₹1 ಸಪೋರ್ಟ್ ಇಲ್ಲ ಸರ್. ಬದುಕಿರೋದ ನಾವು ಕರ್ನಾಟಕ ಜನತೆಯಿಂದ ಬದುಕಿರೋದು ಸರ್. ಅವಾಗ ಆಶ್ರಮ ಇರಲಿಲ್ಲ, ಏನಿರಲಿಲ್ಲ ಸರ್. ತುಂಬ ಬಡತನ ಅಂದರೆ ಬಡತನ. ಅವ್ರ ಡ್ಯೂಟಿಗೆ ಹೋಗೋದು ಅಣ್ಣ ಪಾಪ. ಅವಾಗೂ ಮನೆಗೂ ಇರೋಕ್ಕಾಗಿಲ್ಲ. ಅವಾಗ ಇವ್ರ ಮಗಳು ಚಿಕ್ಕ ಮಗು ಬೇರೆ, ಬೇಡ ಒಂದು 4-5 ತಿಂಗಳು ಬೇಬಿ ಸರ್ ಇವನು ಬಂದಾಗ. ಸೊ ಅವನ ಪರಿಸ್ಥಿತಿ ಚಿಂತಾಜನಕ ಬಿಡಿ. ಎಳೆ ಮಕ್ಕಳನ್ನಾರು ನಾವು ಸಣ್ಣಕ್ಕಿರ್ತಾರೆ ಹೆಂಗೋ ಕ್ಯಾರಿ ಮಾಡ್ಬೋದು, ಈತ ಇಷ್ಟು ದೊಡ್ಡವ್ ನಾವು ಹೆಂಗೆ ಕ್ಯಾರಿ ಮಾಡೋದು? ಜನರ ಹತ್ರ ನಾವು ಯಾವ ಥರ ಕೇಳಿದ್ದು ಅಂದರೆ, ನಮ್ಮ ಮನೇಲಿ ಯಾವುದೋ ಒಂದು ಪ್ರಾಣ ಹೋಯ್ತೈತೆ, ಕೈ ಮುಗ್ದು ನಿಮಗೆ ಬೇಡ್ಕೊತಿದ್ದೀವಿ, ಅವ್ನಿಗೇನಾದ್ರು ಹೆಲ್ಪ್ ಮಾಡಿ ಅಂದಾಗ ಇಡೀ ಕರ್ನಾಟಕ ಜನ ಇವನ ಜೊತೆ ನಿಂತು ಇವನು ಇಷ್ಟು ಚೆನ್ನಾಗಾಗಿರೋದಕ್ಕೆ ಇಡೀ ಕರ್ನಾಟಕ ಜನರು ತುಂಬ ಸಹಾಯ ಮಾಡಿದ್ದೀರಾ. ಸೊ ಯೋಗಿನ ನೆನೆಸ್ಕೋಬೇಕು ಅಂದಾಗ ಈತನಿಗೆ ಎಷ್ಟೊಂದು ಜನಕ್ಕೆ ಇವನು ಫ್ರೆಂಡ್ಗೆಲ್ಲ ಫೋನ್ ಮಾಡ್ದ ಹೆಲ್ಪ್ ಮಾಡಿ ಅಂತ. ಯಾರೂ ಈತನಿಗೆ ಒಬ್ರು ನೀನು ಬಾರೋ ನಮ್ಮ ಮನೆಗೆ ನಾನು ಊಟ ಕೊಡ್ತೀನಿ ಅಂತಲೂ ಅಂದಿಲ್ಲ. ಇವ್ರ ಮನೆಯವರಾಗಲಿ ಇವ್ರ ಫ್ರೆಂಡ್ಸ್ ಆಗಲಿ ಯಾರೂ ಆಗಲಿ. ಸೊ ಯೋಗಿ ಇವನ್ನ ಕೇರಿಂಗ್ ಮಾಡಿ ಸಣ್ಣ ಮಗು ಥರ ನೋಡಿಕೊಂಡು ಇಷ್ಟು ಇವಾಗ ಚೆನ್ನಾಗಿದ್ಯಪ್ಪ. ಚೆನ್ನಾಗಿದ್ದೀನಿ. ನಾನೇ ಇವಾಗ ಎಲ್ಲರಿಗೂ ಗೆಸ್ಟ್ಗಳಿಗೆಲ್ಲ ತೋರಿಸ್ತೀನಿ, ಇವನೇ ಮೇಂಟೈನ್ ಮಾಡ್ತಾನೆ. ಮೋಟ್ರ್ ಹಾಕ್ತೀನಿ. ಇವರೆಲ್ಲ ಹೊರಗಡೆ ಹೋದಾಗ ನಾನೇ ಆಫೀಸಾಗ ಕೂತ್ಕೊಂಡು ಟೀ ಕಾಫಿ 150 ಜನನ ಇವನೇ ಬೇಕಾದ್ರೆ ನೀವು ಯಾರನ್ನ ಕರ್ಕೊಂಡೋಗಿ ಇವನೇ ಇಂಟರ್ವ್ಯೂ ಮಾಡ್ತಾನೆ. ಎಲ್ಲ ಇಂಟರ್ವ್ಯೂ ನಾನೇ ಮಾಡಿಸ್ತೀನಿ ಬೇಕಾದ್ರೆ. ಅಂದ್ರೆ ಈಗ ನಿಮ್ಗೆ ಏನೋ ತೊಂದರೆ ಇಲ್ಲ, ಮೆಡಿಸಿನ್ ಏನಿಲ್ವಾ? ಏನಿಲ್ಲ ಸರ್, ಇವಾಗ ಎಲ್ಲ ಆರೋಗ್ಯವಾಗಿದ್ದೀನಿ. ಓಕೆ, ನಿಮ್ಗೆ ಏನೋ ಚಿಪ್ ಹಾಕಿದ್ರಂತಲ್ಲ, ಹೆಂಗೆ ಹಾಕಿದ್ರು? ಇದು ತಲೆ ಚಿಪ್ ಬರುತ್ತಲ್ಲ ಸರ್, ಇಲ್ಲಿಕ್ಕಿದ್ರು 3 ತಿಂಗಳು ಹಾಕಿದ್ರೆ ಕರೆಕ್ಟ್ ವಾಯ್ಸ್ ಕ್ಲಿಯರ್ ಇರೋದು ಎಲ್ಲ. ಒಂದೇ ಸಮ ಇರೋದು. 1 ವರ್ಷ ಇಲ್ಲಿ ಇದ್ದಿದ್ದು, 1 ವರ್ಷ ಇಲ್ಲಿ ಇದ್ದಿದ್ದು. ಇಲ್ಲಿ ಚಿಪ್ ಇಲ್ಲಿ ಹಾಕಿರೋ ನಿಮಾಸಲ್ಲಿ ಸತೀಶ್ ಅಣ್ಣ ಅಂತ ಇದ್ರೆ ಪಾಪ ಅವ್ರು ಮಾಡಿಸಿದ್ ನನಗೆ. ಸತೀಶ್ ಅಣ್ಣ ಇರೋ ಮಾಡಿಸಿ ಬಿಡಪ್ಪ ಅಂದ್ಬಿಟ್ಟು ಇಲ್ಲಿ ಹಾಕ್ಸಿದ್ರು. ಅವಾಗ ಹಾಕ್ಸಿದ್ಮೇಲೆ ವಾಯ್ಸ್ ಕ್ಲಿಯರ್ ಆಯಿತು. 99% ಇದ್ದು 100% ಆಗುತ್ತೆ ಸರ್. ಡಾಕ್ಟ್ರ್ ಹೇಳ್ಬಿಟ್ಟಿದ್ರು 99% ಬದುಕದೇ ಇಲ್ಲ, ನೀವೇನಕ್ಕೆ ಆಪರೇಷನ್ ಮಾಡಿಸ್ತೀರಾ ಅಂತ. ಏನಕ್ಕೆ ಕಾಪಾಡ್ತೀರಿ ಅಣ್ಣಂಗೆ ಹೇಳಿದ್ರಂತ. ಯೋಗಿಗೆ ಬಂದು ಸುಮ್ಮನೆ ವೇಸ್ಟು, ನಾವು ಮಾಡ್ತೀವಿ, ದುಡ್ಡು ಖರ್ಚು ಮಾಡಕ್ಕೆ ರೆಡಿನಾ ನೀವು ಅಂತ ಕೇಳಿ. ಸರ್ ವೆಂಟಿಲೇಟರಲ್ಲಿ ಬದುಕಿದಾನೆ ಅಷ್ಟೇ ಈತನಿಂದ 1% ಬದುಕಿದಾನೆ ಅಂತ ಅಂತಿರೋದೇನೆ. 99% ಜೀವ ಹೋಗ್ಬಿಟ್ಟಿತ್ತು ಸರ್. ವೆಂಟಿಲೇಟರ್ ಡಾಕ್ಟರ್ ಹೇಳ್ತಾರೆ ಏನಕ್ಕಪ್ಪ ಇಷ್ಟೊಂದೆಲ್ಲ ಖರ್ಚು ಮಾಡ್ತಿದ್ಯಾ ನೀನು, ಬಿಡು ಸತ್ರೆ ಸಾಯಿಲಿ ಅಂತ. ಯೋಗಿ ಇಲ್ಲ, ಆತ ಬದುಕಬೇಕು, ನನ್ನ ತಮ್ಮನಾರು ನನ್ನ ಪಡ್ಕೊಳಕ್ಕಾಗಿಲ್ಲ, ಇವನಾರು ಬದುಕಿಸ್ಬೇಕು ಅಂತ ಎಲ್ಲ ಡಾಕ್ಟ್ರನ್ನ ಕರೆಸಿ ಕಾಡಿ ಬೇಡಿ ಇನ್ನೇನು ಕಾಲು ಮುಗಿಯೋದೊಂದು ಬಾಕಿ ಇತ್ತು ಸರ್, ಅವನ್ನ ಉಳಿಸ್ಕೊಡಿ ಅಂತ. ಸೊ ಹಾಗೆ ಇವನ್ನ ಉಳಿಸ್ಕೊಟ್ಟಿದ್ದು. ಮಗುಗಿಂತ ಹೆಚ್ಚಾಗಿ ಕೇರ್ ಮಾಡಿದ್ದೀವಿ ಸರ್ ಈತನ. ಬೆಡ್ಡಿಡನ್ ಆದಾಗ ಅವನು ಯಾವ ಥರ ಅಂದರೆ ಅದು ಊಹೆನೂ ಮಾಡ್ಕೊಳಕ್ಕಿಲ್ಲ. ನಂದೆಲ್ಲ ಸಣ್ಣ ಮಕ್ಕಳು, ಅದ್ರ ಜೊತೆ ಇವನು ನೋಡ್ಕೊಂಡು ನಮಗಾಗಂತ ಊಟ ಮಾಡಿಸ್ಕೊಂಡು ಇವನಿಗೆಲ್ಲ ಊಟ ಮಾಡಕ್ ಆಗ್ತಿಲ್ಲ. ಕಂಪ್ಲೀಟ್ ಊಟ ಕುತ್ಕೊಂಡ್ರೆ ಕೆಳಗಡೆ ಕುತ್ಕೊಂಡ್ರೆ ಆಯ್ತು, ಕೈ ಎತ್ತಿ ಸಪೋರ್ಟ್ ಮಾಡಿದ್ದೀವ್ರು ಸರ್. ಪಾಪ ನಮ್ಮ ಅಮ್ಮಂಗಿಂತ ಹೆಚ್ಚು ಸರ್. ನಮ್ಮ ಅಮ್ಮ ಅಂತೂ ಬರ್ದಿಲ್ಲ, ಬಿಡಿ ಬೇಡ ಅದ್ರಿಗೆ ಯಾಕೆ ಅಳ್ಬಾರ್ದು ಡಿಸೈಡ್ ಬಿಡಿ, ಹತ್ತು ಬಿಟ್ರೆ ಎಲ್ಲರೂ ಹೋಗ್ಬಿಡ್ತಾರೆ, ಅದಕ್ಕೆ ಹೇಳಲ್ಲ. ಅಂದ್ರೆ ಈಗ ಅದೇ ಹೇಳ್ತಾ ಇದ್ರಿ ಹೆಂಡತಿ ಮಕ್ಕಳು ಇದಾರೆ ಅಂತ. ಎಲ್ಲರೂ ಇದ್ದಾರೆ ಸರ್. ಯಾರು ಅಂದ್ರೆ ನಾನು ಚೆನ್ನಾಗಿದ್ದಾರೆ ಸರ್. ಮಾತು ಈಗ ಸರ್ ಅಣ್ಣ ಹೇಳಿದ್ರು, ಇವತ್ತು ಇವ್ರಿಗೂ ಅಷ್ಟೇ ಪ್ರತಿಯೊಂದು ಎಲ್ಲ ನಾನು ನೋಡ್ಕೊಂತ ಇದ್ದೀನಿ. ಕೇಳಿಬೇಕಾರೆ ಯಾಕೆ ನನಗೆ ಚೆನ್ನಾಗಿದ್ದಾಗ ಫೋನ್ ಮಾಡಿ, ಆನಂದ ಈ ಥರ ಆಗ್ಬಿಟ್ಟೈತೆ, ಒಂದು ಸ್ವಲ್ಪ ದುಡ್ಡು ಬೇಕಣ್ಣ, ಮಗುಗೂ ಹುಷಾರಿಲ್ಲ ಪಾಕ ಎತ್ಕೊಂಡು ಹೋಗ್ರಕ್ಕ ಅಂತ ಕೊಟ್ಟು ಹೋಗಿದ್ವಿ. ನನಗೆ ಇದಕ್ಕೆ ಅದಕ್ಕೆ ಒಬ್ಬರು ಬಂದಿಲ್ಲ ಸರ್. ಎಷ್ಟು ಆಗೋದು ಗೊತ್ತಾ ಸರ್? ಅಂದರೆ ತುಂಬ ಸಂಬಂಧಿಕರೆಲ್ಲ ದುಡ್ಡು ಇದ್ದಾಗ ಅಷ್ಟೇನಾ? ಹೌದು ಸರ್, ಸತ್ಯ. ಅದು ದುಡ್ಡಿನ ಮೇಲೆ ನಿಂತಿರೋ ಪ್ರಪಂಚ ಇದು. ವರ್ಷತ್ವೆಲ್ಲ ಬಿಡು, ನಮ್ಮ ಅಣ್ಣ ಬತ್ತೆಲ್ಲ ಮಕ್ಕ ಬತ್ತ ಅವೆಲ್ಲ ಸುಳ್ಳು ಸರ್, ಶುದ್ಧ ಸುಳ್ಳು. ಅದು ಹೆಂಗಿದ್ದೆ ಗೊತ್ತಾ ಸರ್, ಸೂಪರ್ ಇದ್ದೆ ಸರ್. ನಾನು ಅಣ್ಣ ಡ್ಯೂಟಿ ಮಾಡ್ಬೇಕಾದ್ರೆ ಸರ್ ಇಬ್ರು ಡ್ಯೂಟಿ ಮಾಡ್ತೀವಿ ಸರ್ ಕಾರಲ್ಲಿ ಡ್ರೈವರ್ ಆಗಿ. ನೋಡಿ ಹೆಂಗಾಗಿತ್ತು ಇದು ಆಕ್ಸಿಡೆಂಟ್? ಕಾರಲ್ಲಿ ಆಗಿರೋದಲ್ಲ ಸರ್, ಆರಾಮ್ಸಿಲ್ಲಿ ಕೆಲಸ ಮಾಡ್ತಿದ್ದೆ ಅವಾಗ ಆಗಿದ್ದು ಸರ್. ಇಲ್ಲಿ ಹೆಬ್ಬಾಳದಲ್ಲಿ ಆಗಿದ್ದು. ಆಟೋ ಚಾರ್ಜಿಂಗ್, ಅದು ಒಂಥರ ಚಾರ್ಜರ್ ಆಟೋ ಬರ್ತಿತ್ತು. ಚಾರ್ಜಿಂಗ್ ಆಟೋದಲ್ಲಿ ಅದು ವೆಯ್ಟ್ಲೆಸ್ ಸರ್. ಹಿಂದೆಯಿಂದ ವೆಯ್ಟ್ ಜಾಸ್ತಿ ಆಗ್ದಾಗ ಮುಂದೆ ಆಟೋಮೆಟಿಕ್ ಎತ್ಕೊಂಡ್ಬಿಡುತ್ತೆ. ಡೆಲಿವರಿ ಕೊಡಕ್ಕೆ ಹೋಗ್ಬೇಕಾದ್ರೆ ಆಗಿದ್ದು. ಆರಾಮ್ಸಲ್ಲಿ ಮಾಡುವಾಗ ಮಾಡ್ಬೇಕಾದ್ರೆ ಸರ್. ಇವ್ರಿಲ್ಲ ಅಂದ್ರೆ ನಾನು ಇಷ್ಟೊತ್ತಿಗೆ ಹೋಗಿ 5 ವರ್ಷ ಎಲ್ಲರ ಕೈ ತೊಳೆದು ಸುಮ್ಮನೆ ಬಿಡ ಆನಂದ್. ಇವಾಗಲೂ ಅಷ್ಟೇ ಸರ್, ನಮ್ಮ ಸಂಬಂಧಿಕರು ಅವರೇ ಕೋಲಾರದಲ್ಲಿ ಇದ್ದಾರೆ, ಎಲ್ಲ ಕಡೆ ಇದ್ದಾರೆ, ತುಂಬ ಜನ ಅವರೇ. ಇವತ್ತಿನವ್ರಿಗೂ ಆನಂದ ಬದುಕೋನ ಗಿತ್ಕೋನಂತ ಯಾರಿಗೂ ಗೊತ್ತಿಲ್ಲ. ಎಲ್ಲ ಬಂದು ಆಲ್ರೆಡಿ ಹೋಗ್ಬಿಟ್ಟಿದ್ರ ಅಷ್ಟೇ. ಅವಾಗ ಈ ವಿಡಿಯೋ ನೋಡ್ಬಿಟ್ಟು ನಿಮ್ಮ ಮನೆಯವ್ರು ಬಂದ್ರೆ ಹೋಯ್ತೀಯಾ? ಹೋಗಲ್ಲ. ಯಾಕೆ ಹೋಗ್ಬೇಕು? ಈಗ ನೀನ್ ಆರಾಮಾಗಿದೆಯಲ್ಲ, ಹೋಗಿ ಹೆಂಡತಿ ಮಕ್ಕಳ ಜೀವನ ಮಾಡು. ಎಂತ ಹೇಳ್ಬೇಡ, ಸುಮ್ಮನೆ ಇರು.
ಬೇಡ ಕ್ಯಾಮ್ರಾ ಎಲ್ಲ ನಮ್ಮ ಬ್ಯಾಗ್ ಚೆನ್ನಾಗಿ ಬರೋದು ಸುಪ್ರಭಾತ್. ನೋಡಿ ಅವ್ರಿಗೆ ಎಷ್ಟು ನೋವಾಗಿದೆ ಅಂದರೆ ಚೆನ್ನಾಗಿದ್ದಾಗ ಮಾತ್ರ ಈತನ ನೋಡ್ಕೊಳ್ಳೋದು. ನೀವೇ ಹೇಳ್ರಿ, ನಾನು ಡ್ಯೂಟಿ ಮಾಡಿ ನಾನು ಎತ್ಕೊಂಡು ಹೋಗಿ ಮನೆ ಬೇರೆ ತುಂಬ ಚೆನ್ನಾಗಿ ನೋಡ್ಕೋತಿದ್ದ ಸರ್. ಏನು ಮಾಡೋಕ್ಕಲ್ಲ, ಪರಿಸ್ಥಿತಿ ಹಿಂಗಾಗಿದೆ. ಬಟ್ ಈ ಟೈಮೆಲ್ಲಾರು ಅವ್ರ ಹೆಂಡತಿ ಬರ್ಬೋದಿತ್ತು. ನಾವು ಒಂದೆರಡು ಸಲ ಅವ್ರನ್ನ ಕರೆಸೋ ಪ್ರಯತ್ನ ಮಾಡಿದ್ದು, ಅವರೇನೋ ರೆಸ್ಪಾನ್ಸ್ ಮಾಡಲಿಲ್ಲ. ಸತ್ತರೆ ಸಾಯ್ಲಿ ಬಿಡಿ, ಬೇಕಾದ್ರೆ ನೀವು ನೋಡ್ಕೊಳ್ಳಿ, ನಾವು ನೋಡ್ಕೊಳ್ಳಲ್ಲ ಅಂತ ಅವ್ರು ಡೈರೆಕ್ಟ್ ಒಂದೇ ಮಾತು ಹೇಳಿದ್ದವು ತಾಯಿ. ಅವ್ರ ಹೆಂಡತಿ ನಾವು ಇಷ್ಟವರೆಗೂ ಅವ್ರಿಗೆ ಫೋನು ಮಾಡೋಕ್ಕೋಗಿಲ್ಲ. ಇಷ್ಟು 150 ಜನ ನೋಡ್ಕೋತೀವಿ ಸರ್. ಆತನ ಜೊತೆ ಇವನೊಬ್ರು ಏನು ದೊಡ್ಡ ವಿಷಯನೇ ಅಲ್ಲ, ಇದನ್ನು ನೋಡ್ಕೊತೀವಿ ನಾವು. ನಿಮ್ಮ ಹೆಂಡತಿ ಒಬ್ಬರೇ ಇದ್ದಾರಾ, ಒಂಟಿಯಾಗಿದ್ದಾರ ಅವರು? ಯಾರಿಗೆ ಗೊತ್ತು ಗೊತ್ತಿಲ್ಲ. ಮಕ್ಕಳು ಎಲ್ಲ ಇದಾರಾ? ಮಕ್ಕಳು ಎಳ್ಳೆ ಮಗು ನೋಡಿಲ್ಲ ಸರ್. ನಾನು ದೊಡ್ಡ ಮಗು ನನ್ನ ಹತ್ರನೇ ಇದ್ದಿದ್ದು, ಇವ್ರ ಮನೇಲಿ ಇದ್ದೀನಿ. ನಾನು ಕರ್ಕೊಂಬಂದಿಗೆ ಆಕ್ಸಿಡೆಂಟ್ ಆದಾಗ ಹಾಸ್ಪಿಟಲ್ ಬಂದಿಲ್ಲ ಸರ್. ಬಂದು ಮಗುನ ಕರ್ಕೊಂಡು ಹಂಗೆ ಹೋಗಿ ಅಂದ್ರೆ ಮಗುನ ಕರ್ಕೊಂಡು ಹೋಗೋ ನೆಪ, ಇವ್ನ ನೋಡೋ ನೆಪದಲ್ಲ. ಇವನ್ನ ನೋಡ್ಕೊಂಡು ಇಲ್ಲ, ಮಗು ನಮ್ಮ ಮನೇಲಿ ಇತ್ತು, ಇವನು ನಮ್ಮ ಮನೇಲೂ ಇದ್ದ. ಮಗುನ ಕರ್ಕೊಂಡು ಹೋಗೋ ನೆಪದಲ್ಲಿ ಬಂದು ಇವನ್ನೇ ನೋಡಬೇಕು ಅಂತ ನೋಡ್ಕೊಂಡು ಮಗುನ ಕರ್ಕೊಂಡು ಹೋಗಿದ್ದವರು. ನಾಳೆ ಬರ್ತೀನಿ, ಮಗುನ ಕರ್ಕೊಂಡು ಬರ್ತೀನಿ ಇವನ್ನ ನೋಡ್ಕೊಳ್ಳೋಕ್ಕೆ ಅಂತ ಹೇಳೋಗಿದ್ದ ತಾಯಿ. ಇಷ್ಟುವರೆಗೂ ಮುಖನೂ ತೋರಿಸಿಲ್ಲ ಇವನಿಗೆ. ಇವಾಗ ಚೆನ್ನಾಗಿದ್ದೀರಾ? ಸೂಪರ್ ಆಗಿದ್ದೀನಿ ಸರ್. ಎಲ್ಲ ಜನಗಳ ಆಶೀರ್ವಾದ, ಕರ್ನಾಟಕ ಜನತೆಗೆ ನಮಸ್ಕಾರ. ನಿಮ್ಮಿಂದ ಉಳಿದಿರೋ ಜೀವ ಇದು, ಅಷ್ಟೇ ಕೇಳ್ಕೊಂಡು. ಸೊ ಅಲ್ಲಿಗ ಹೊಸ ಆಶ್ರಮ ಸ್ಟಾರ್ಟ್ ಮಾಡಿದ್ ಗೊತ್ತಲ್ವಾ? ಏನು ಹೇಳ್ತೀಯ ಜನರ ಹತ್ರ ಏನಾದರೂ ಹೇಳೋದಾದ್ರೆ? ಏನಿಲ್ಲ, ಅವ್ರಿಗೆ ಒಂದೇ ಒಂದ್ಸತಿ ಈ ಆಶ್ರಮದಲ್ಲಿ ಬಂದು ಎಷ್ಟೋ ಜನ ಬಂದು ನೋಡಿದ್ದಾರೆ, ಎಷ್ಟೋ ಜನಕ್ಕೆ ತೋರಿಸಿದ್ದೀನಿ. ಅವರೆಲ್ಲ ಬಂದು ಮಲ್ಗಕ್ಕೆ ಎಲ್ಲೋ ಜಾಗ ಇಲ್ಲ ಅಂತ ನಾನು ಹೇಳಿದ್ದೀನಿ. ಸರ್ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಭೂಮಿ ಪೂಜೆ ಸೋಮವಾರ ಆಯಿತು, ಅಲ್ಲಿ ಭೂಮಿ ಪೂಜೆಗೆ ನಿಮ್ಮ ಕೈಲಾಗಿದ್ದಷ್ಟು ದಾನ ಮಾಡಿ. ನೀವು ಒಂದ್ಸತಿ ನೋಡಿ, ಒಂದ್ಸತಿ ಮಲ್ಗಕ್ಕೆ ಜಾಗ ಇತ್ತು ಅಂದರೆ ಬೇಡ. ಅಲ್ಲಿ ಏನಂದರೆ 1ರಿಂದ 10ನೇ ಕ್ಲಾಸರು ಸ್ಕೂಲು, ಹಾಸ್ಪಿಟ್ಲ್ ಕಟ್ಬೇಕಂತ ಪ್ಲ್ಯಾನ್ ಇರೋದು ಸರ್ ಅಣ್ಣಂದು. ಅದಕ್ಕೋಸ್ಕರ ಹೇಳ್ತಿರೋದು. ಇವ್ರು ಹೇಳಿದ್ ಕರೆಕ್ಟ್ ಸರ್. ಅದಕ್ಕೋಸ್ಕರ ವೃದ್ಧಾಶ್ರಮ ಅಂದ್ರೆ 5,000 ಜನಕ್ಕೆ ಮಾಡ್ತಿರೋ ದುಡ್ಡೇ ಕೊಡ್ಬೇಕು ಅಂತ ಇದೆಯಾ? ಏನಿಲ್ಲ, ಒಂದೇ ಒಂದು ಇಟ್ಗೆ ತಗೊಂಬಂದು ಕೊಟ್ರೆ ಸಾಕು. ಒಂದೇ ಒಂದು ಇಟ್ಗೆ ಅವ್ರ ಕೈಲಾಗಿ ಒಂದೊಂದು ಇಟ್ಗೆ ತಾಳಪ್ಪ ಯೋಗಿ ಇಟ್ಕೊಳ ಅಂತ ಹೆಸರೇ ಸಾಕು. ಏನು ಹೇಳ್ತೀರಾ ಯೋಗಿಗೆ? ನನ್ನ ಪ್ರಾಣ ಇರೋವರೆಗೂ ಸರ್, ಈ ಪ್ರಾಣ ಕೊಟ್ಟಿದ್ದು ಯೋಗಿ ಅಣ್ಣ, ಪ್ರಾಣ ಹೋಗೋದು ಯೋಗಿ ಅಣ್ಣ. ಅದು ಬಿಟ್ಟರೆ ಇನ್ನೇನಿಲ್ಲ. ಯಾವ ಸಂಬಂಧಿಕರು ಇಲ್ಲ, ಯಾವ ಇರು ಇಲ್ಲ, ಅಷ್ಟೇ. ನಾನು ಸಾಯೋವ್ರಿಗೂ ನಮ್ಮ ಬದುಕಿರೋರ್ಗೂ ಇಲ್ಲೇ ಇರಬೇಕು. ನಾನು ಸತ್ತ ಮೇಲೆ ಒಂದೇ ಒಂದು ಆಸೆ ಸರ್, ನಾನು ಸಾಯೋವಾಗ ಬಾಯಿಗೆ ನೀರು ಬಿಡ್ತಾರಲ್ಲ, ಅದು ಯೋಗೇಶಣ್ಣ ಇವರಿಬ್ರು ಬಿಟ್ಟರೆ ಇದು ಸಾಕು. ನಾನು ಅಷ್ಟೇ ಕೇಳ್ತೀನಿ. ಮಾತಾಡಬಾರ್ದು, ಸಾಯೋದೆಲ್ಲ. ಖುಷಿಯಾಗಿರು. ಓಕೆ, ಒಳ್ಳೇದಾಗಲಿ. ಅಂದರೆ ಇಷ್ಟು ದಿವಸ ಅಂದರೆ ನೀವು ಆಗಲೇ ಹೋಗ್ಬೇಕಾಗಿತ್ತು, ಇಲ್ಲಿ ಇಷ್ಟು ದಿವಸ ಉಳಿದಿದ್ದೀರಾ ಅಂದರೆ ಅದಕ್ಕೊಂದು ಜನಗಳು. ನಾನೊಂದು ಶನೇಶ್ವರ ವಿಗ್ರಹ ತಂದಿದ್ದೀನಿ ಸರ್, ನೋಡಿ, ಗೋಲ್ಡ್ ಕಲರ್ ಶನೇಶ್ವರ. ಆಕ್ಸಿಡೆಂಟ್ ಆಗಿ 15 ದಿನ ಮುಂಚೆ ತಂದಿದ್ದು, ಅದೇ ಒಂಥರ ಮಿರಾಕಲ್. ನಾನು ಅದು ಮೊನ್ನೆ ಜ್ಞಾಪಕೊಂಬಂದು ನನಗೆ, ಅಲ್ಲಿ ಕುತ್ಕೊಂಡಿದ್ದೀನಿ, ಏನೋ ಜ್ಞಾಪಕೊಂಬಂತು. ನಾನು ಸುಮ್ಮನೆ ಚಿಕ್ಕಪೇಟೆಗೆ ಹೋಗಿದ್ದೆ ಸರ್, ನನ್ನ ಹತ್ರ ದುಡ್ಡು ಇತ್ತು ಅವಾಗ. ಚಿಕ್ಕಪೇಟೆಗೆ ಹೋಗಿ ಸುಮ್ಮನೆ ವಿಗ್ರಹ ಹಿಂಗೆ ಎತ್ಕೊಂಡು ಎಷ್ಟಣ್ಣ ಅಂತ 1250 ರೂಪಾಯಿ ಅಂತ ಹಿಂಗೆ ಕ್ಯಾಶ್ ಕೊಟ್ಟು ಹಂಗೆ ಎತ್ಕೊಂಡು ಎಷ್ಟೋ ಜನ ಹೇಳಿದ್ರು, ಅಣ್ಣಂಗೂ ಹೇಳಿದ್ರು, ಶನೇಶ್ವರನ ವಿಗ್ರಹ ಯೋಗಿ ಅದು ಮನೆ ಇಕ್ಕೊಂಬಾರ್ದು, ದರಿದ್ರ ಅಂದರು. ಅಣ್ಣ ಒಂದೇ ಮಾತು ಅಂದರು, ನಮ್ಮ ಆನಂದ ತಂದಿರೋದು ನಾನು ಇಕ್ಕೊಂತೀನಿ. ಅವತ್ತಿಂದ ಇವತ್ತಿನ ಸರ್, ಒಂದು ಟೈಮ್ಗೆ 30 ಮೊಟ್ಟೆ 5 ಇರಲಿಲ್ಲ ಅಂದರೆ, ಬಾಳೆಹಣ್ಣು ಗಿಳೆಹಣ್ಣು ಇಲ್ಲ ಅಂದರೆ ಅಣ್ಣ ಊಟನೇ ಮಾಡ್ತಾರಲ್ಲ. ತಟ್ಟೆಂಗೆ ಇಲ್ಲಿ ಹೆಸರು ಅಲ್ಲಿ ಬಂದು ಬಿದ್ದಿರೋದು. ಅಂದರೆ ಪೂಜೆ ಮಾಡೋಕ್ಕಿಂತ ಮುಂಚೆ, ಶನೇಶ್ವರ ನೋಡೋಕ್ಕಿಂತ ಮುಂಚೆ ಕಂಪ್ಲೀಟ್ ನಾನ್ ವೆಜ್ ತಿಂತಿದ್ರು ನಮ್ಮ ಯಜಮಾನ್ರು. ಅವ್ರಿಗೆ ಕಂಪ್ಲೀಟ್ ದಿನಕ್ಕೆ ಮೊಟ್ಟೆನಾದರೂ ಬೇಕಿತ್ತು ಅವರಿಗೆ. ಸೊ ಇವ್ರು ತಂದು ವಿಗ್ರಹ ಇಟ್ಟಾದ್ಮೇಲೆ ಮಿರಾಕಲ್ ಸರ್. ಅದು ವಿಗ್ರಹ ತಂದು ಒಂದು 15 ದಿವಸ ಆದಮೇಲೆ ಈತನಿಗೆ ಆಕ್ಸಿಡೆಂಟ್ ಆಗಿದ್ದು. ದೇವರೇ ಉಳುಕ್ಸಿರೋದು ಅಂತ ಹೇಳ್ಬೋದು ಅವ್ರಿಗೆ. ಆ ವಿಗ್ರಹ ತಂದು ಇಟ್ಟಾದ್ಮೇಲೆ ತುಂಬ ಜನ ಹೇಳಿದ್ರು, ಸಂಸಾರಿಕರು ಮನೇಲಿ ದೇವ್ರನ್ನ ಇಡ್ತಾರ, ದೇವ್ರನ್ನ ತಂದ್ಬಿಟ್ಟು ಇಜ್ಜ ನಿನ್ಗೆ ಏನಾರು ಆಗ್ಬಿಡ್ದೈತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ. ಇಷ್ಟುವರೆಗೂ ಭಗವಂತನ ಇಚ್ಛೆಯಿಂದ ನಮ್ಗೇನೂ ಆಗಿಲ್ಲ ಸರ್. 10 ಜನಕ್ಕಾಗ ಊಟ 100 ಜನಕ್ಕೆ ಕೊಡೋಷ್ಟು ಭಗವಂತ ಕೊಟ್ಟಿದ್ದಾನೆ. ಆ ಸೇವೆಯಲ್ಲೇ ಕೊನೆ ಉಸಿರೋರು ಇರೋವರೆಗೂ ನಾವು ಇರ್ತೀವಿ ಅಂತ ಹೇಳ್ತೀವಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು.